ನನ್ನಲ್ಲಿಲ್ವಾ? ನೀನೇ ಆತ್ಮಾವಲೋಕನ ಮಾಡ್ಕೋ, ಗೊತ್ತಾಗುತ್ತೆ. ನಾಯಗರ ಫಾಲ್ಸ್ ಮುಂದೆ ನಿಂತು ನೀನಿಲ್ದೆ ನಾನಿಲ್ಲ ಮಧು ಅಂತ ಕೂಕೊಂಡಿದ್ದು ಅದೆಲ್ಲ ಮರ್ತ್ಬಿಟ್ಯಾ? ಆಗ ನನ್ನ ಬುದ್ಧಿಗೆ ಮಂಕ ಕವಿದಿತ್ತು, ಗೊತ್ತಾಗ್ಲಿಲ್ಲ. ಯು ಆರ್ ಅ ಬ್ಲಡಿ ಲಯರ್. ನೀನ್ ಇವಾಗ ಎಲ್ಲಿದ್ದೀಯಾ? ಯಾಕೆ? ನಾನು ನಿನ್ನ ತಕ್ಷಣ ನೋಡ್ಬೇಕು. ಸಾಧ್ಯ ಇಲ್ಲ. ಯಾಕೆ? ನನಗೆ ನೀನು ನೋಡೋದಕ್ಕೆ ಇಷ್ಟ ಇಲ್ಲ. ನಾನ್ ಹೇಳಾಯ್ತು. ಯು ಹ್ಯಾವ್ ನೋ ಚಾಯ್ಸ್. ನಾನು ಹೇಳೋದನ್ನ ಕೇಳೋದಷ್ಟೇ ನಿನ್ ಮುಂದೆ ಇರೋ ಆಯ್ಕೆ. ನಾನೀಗ ನಿನಗೆ ಸಿಗೋಕ್ಕಾಗೋದಿಲ್ಲ. ನೀನೇ ನನ್ನ ಹತ್ರ ಬಂದ್ರೆ ಸರಿ, ಇಲ್ಲಾಂದ್ರೆ ನೀನಿರೋ ಕಡೆ ಹುಡ್ಕೊಂಡು ಬರೋಕ್ಕೆ ನನ್ಗೇನು ಕಷ್ಟ ಆಗಲ್ಲ. ಇಲ್ಲ, ಇನ್ನು ಹೆದರೋದ್ರಲ್ಲಿ ಅರ್ಥನೇ ಇಲ್ಲ. ಇನ್ನೊಂದ್ಸಲ ಅವಳು ಫೋನ್ ಮಾಡಿದ್ರೆ ಅದೇನು ಮಾಡ್ಕೋತೀಯ ಮಾಡ್ಕೋ ಅಂತ ಹೇಳ್ಬಿಡ್ತೀನಿ. ಅವಳ ಹತ್ರ ಅಷ್ಟು ಧೈರ್ಯವಾಗಿ ಮಾತಾಡಬೇಕು ಅಂತಂದರೆ ಮೊದಲು ಶ್ರೀಗೆ ಇರೋ ವಿಷಯ ಹೇಳಬೇಕು. ಹೇಳ್ಬಿಡ್ತೀನಿ. ಹಾ ಹೇಳು ಜಾನು. ಶ್ರೀ, ಮಾವ ನಿನ್ ಜೊತೆ ಇದ್ದಾರಾ? ಹಾ, ನನ್ನ ಜೊತೆಗೆ ಇದ್ದಾರೆ. ನಾನೇ ಕರ್ಕೊಂಡು ಬಂದಿರೋದು. ಆಮೇಲೆ ಬೆಳಗ್ಗೆ ತಗೋಬೇಕಾಗಿರೋ ಮಾತ್ರ ತಗೊಂಡಿದ್ದಾರೆ. ಸುಮ್ಮನೆ ಅವ್ರಿಗೆ ಬೈಬೇಡ ಜಾನು. ನಾನ್ ಯಾಕೆ ಬೈಲಿ? ಒಂದ್ಸಲಿ ಮಾವ ಮನೆಗೆ ಬಂದ್ರೆ ಸಾಕು. ಹೌದು, ಮಾವನ್ ಎಲ್ಲಿ ಕರ್ಕೊಂಡು ಹೋಗಿದ್ಯಾ? ಸ್ಕೂಲಿಗೆ ಅಂತ ಹೇಳಿದ್ರು. ಹಾ, ನಾನು ಓದಿ ಸ್ಕೂಲ್ ಕರ್ಕೊಂಡು ಬಂದಿದ್ದೇನೆ. ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದೆ? ಸುಮ್ಮನೆ ಹಾಗೆ ನೋಡೋಕೆ ಹೋದ್ರೆ ಒಂದು ಕಾಲದಲ್ಲಿ ಅವರೇ ನನಗೆ ಈ ಸ್ಕೂಲ್ನ ಪರಿಚಯ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ನಾನು ಓದಿದ ಸ್ಕೂಲ್ನ ನಾನೇ ಅವ್ರಿಗೆ ಪರಿಚಯ ಮಾಡಿಸ್ಬೇಕು ಅನಿಸ್ತು, ಕರ್ಕೊಂಡು ಬಂದೆ. ಶ್ರೀ, ಮಾವ ನಿನ್ನ ಹತ್ರ ಏನಾದರೂ ಮಾತಾಡಿದ್ರ? ಇಲ್ವಲ್ಲ, ಆದರೆ ಏನೋ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಿದ್ರು. ಅಂದ್ರೆ ಇನ್ನೂ ನಿನ್ನ ಹತ್ರ ಏನೋ ಮಾತಾಡಿಲ್ಲ ಅಲ್ವಾ? ಇಲ್ಲ, ಆದರೆ ಇವಾಗ ಈ ಕಡೆನೇ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಆ ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಇರಬೇಕು. ಜಾನು, ನೀನು ಹಾಗೆ ಲೈನಲ್ಲೇ ಇರು, ಎಲ್ಲ ಕೇಳಿಸ್ಕೋಬೋದು. ನಾನು ಒಂದು ನಿಮಿಷ ಆಮೇಲೆ ಫೋನ್ ಮಾಡ್ತೀನಿ ನಿಮಗೆ. ಹಲೋ ಹಲೋ, ಸಾಯೋದಕ್ಕೆ ನನ್ ಬೇಕಾಗಿತ್ತ ನಿನ್ಗೆ? ಹೋಗಿ ನೇಣಾಕೋ. ಹೋಗ್ಲಿ ಬಿಡ್ರಿ, ಗೊತ್ತಾಗಿಲ್ಲ ಅವ್ರಿಗೆ. ಬಿಡಿ, ಹೋಗ್ಲಿ ಹೋಗ್ಲಿ ಬಿಡಿ. ಸಾರಿ ಕೇಳ್ಬೇಕಂತ ಪರಿಜ್ಞಾನ ಇಲ್ವೇನೆ ನಿಂಗೆ? ಮಿಸ್ಟರ್, ಮರ್ಯಾದೆಯಿಂದ ಮಾತಾಡಿ. ಗೊತ್ತಿಲ್ಲದೆ ಆಗಿದ್ದಲ್ವಾ? ಏನ್ ಗೊತ್ತಾಗದೆ ಆಗಿರೋದು? ವಯಸ್ಸಾದ್ಮೇಲೆ ಮನೇಲಿ ಇರ್ಬೇಕು, ರೋಡಲ್ಲಿ ಬಂದು ಶೋಕಿ ಮಾಡಬಾರ್ದು. ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಏನೋ ಕೈಗೆ ತೋರ್ಸ್ಕೊಂಡ್ ಮಾತಾಡ್ತಾ ಲಪ್ಪರ್. ಅವ್ರು ಯಾರು ಗೊತ್ತೇನೋ? ಯಾರಣ? ಅವರು ನನ್ನ ಅವರು ನನ್ನ ಅವರು ನನ್ನ ಅವರು ನನ್ನ